Hi dear students, welcome to our class. This is the continued video of Around a Medicinal Creeper, video part 7, written by Purnachandra Tejasvi. Okay, in previous class, what we discussed, that Mara told a life story again in front of the author Purnachandra Tejasvi. ಅವ್ರ ಮುಂದೆ ಮತ್ತೊಂದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡ್ತಿದ್ದ. ಓಕೆ, ಯಾವ ಕಥೆ? ಅವನು ಕಾಡಿಗೆ ಹೋಗಿ ಒಂದಿಷ್ಟು ಏನು ಮಾಡಿದ, ಒಂದು ಬೇಟೆ ಆಡಲಿಕ್ಕೆ ಹೋಗಿದ್ದ. ಬಾರ್ಕಿಂಗ್ ಡಿಯರನ್ನು ಬೇಟೆ ಆಡಿ ಡಿಯರನ್ನು ಅವ್ರು ಏನು ಮಾಡಿದ್ರು, ಅವನು ಮತ್ತು ಅವನ ಸ್ನೇಹಿತ ಹಂಚ್ಕೊಂಡ್ರು. ಹಂಚಿ ತರುವಾಗ ಏನು ಮಾಡಿದ್ರು, ದೇ ರ್ಯಾಪ್ ಇನ್ ಟು ದ ಲೀವ್ಸ್, ಒಂದು ಮರದ ಎಲೆಗಳಲ್ಲಿ ಅದನ್ನು, ಆ ಮಾಂಸವನ್ನು ಅವರು ಕಟ್ಟಿ ತೊಗೊಂಡು ಬಂದರು, ರ್ಯಾಪ್ ಮಾಡಿ ತೊಗೊಂಡು ಬಂದಾಗ ಅವರು ಅದನ್ನು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಸಿದ್ಧ ಮಾಡಿ ಇನ್ನೇನು ಆ ರ್ಯಾಪನ್ನು ಓಪನ್ ಮಾಡಿದಾಗ ಅಲ್ಲಿ ಏನಾಗಿತ್ತು, ಮಾಂಸ ಹೋಗಿ ಆ ಒಂದು ಎಲೆಯ ಮ್ಯಾಜಿಕಲ್ ಪವರಿಂದ ಏನಾಗಿರ್ತೈತಿ, ಒಂದು ಜಿಂಕೆ, ಅಲ್ಲಿ ಜಿಂಕೆ, ಜೀವಂತ ಜಿಂಕೆ ಇರ್ತೈತಿ. ರ್ಯಾಪನ್ನು ಓಪನ್ ಮಾಡಿದಾಗ, ಆ ಎಲೆಯನ್ನು ಓಪನ್ ಮಾಡಿದಾಗ ಅಲ್ಲಿಂದ ಜಿಂಕೆ ಓಡಿ ಹೋಯಿತು ಅಂಥೇಳಿ ಯಾರ ಮುಂದೆ ಕತೆ ಹೇಳ್ತಾನೆ, ಇಲ್ಲಿ ಆಥರ್ ಮುಂದೆ ಕತೆ ಹೇಳ್ತಿದ್ದ. ಓಕೆ, ಇಲ್ಲಿವರೆಗೆ ಅದನ್ನು ನೋಡಿದ್ವಿ. ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 21, ದ ಫೋರ್ತ್ ಪ್ಯಾರಾ. ವೆನ್ ಐ ಹರ್ಡ್ ದಿಸ್ ಸ್ಟೋರಿ ಐ ವಾಸ್ ಸ್ಪೀಚ್ಲೆಸ್. ಈ ಕಥೆಯನ್ನು ಹೇಳಿದವರು ಮುಂದೆ ಹೇಳಿ ಅವನೇನು ಮಾಡಿದ, ಜಿಂಕೆ ಓಡಿದ್ದು, ನಾನು ಹಿಡಿಲಿಕ್ಕೆ ಹೋದೆ, ಅದರ ಸಿಗಲಿಲ್ಲ. ಯಾಸ್ ಯೂಶುವಲ್ ಏನಂತ ಅವ್ನ ಕತೆ ಹೆಂಗಾಗ್ತದೆ, ಆ ಎಲೆಗಳನ್ನ ಏನು ಮಾಡಿದ ಅವ್ನು ಹೆಂಡತಿ ಬೆಂಕಿಗೆ ಹಾಕಿ ಸುಟ್ಬಿಟ್ಲು. ಹೀಗಾಗಿ ಅವು ಯಾರು ಗಿಡದ ಎಲೆಗಳನ್ನು ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಮತ್ತೊಂದು ಸುಳ್ಳು ಕಥೆಯನ್ನು ಹೇಳಿದೆ. ವೆನ್ ಐ ಹರ್ಡ್ ದಿಸ್ ಸ್ಟೋರಿ ಐ ವಾಸ್ ಸ್ಪೀಚ್ಲೆಸ್ ಆ್ಯಂಡ್ ಐ ಡಿಡ್ ನಾಟ್ ಆಸ್ಕ್ ಮರ ಫಾರ್ ಎನಿ ಎಲಾಬೊರೇಷನ್ ಆರ್ ಎಕ್ಸ್ಪ್ಲನೇಷನ್ ಬಿಕಾಸ್ ದಿಸ್ ವಾಸ್ ದ ಹೈಟ್ ಆಫ್ ಹೀಸ್ inventive genius. It is no wonder that the white man of Hulihindalu was prepared to give away his entire estate in exchange for these wonder plants. When I heard the story, ಅವರು ಈ ಕಥೆಯನ್ನು ಕೇಳಿದ ಮೇಲೆ ಅವ್ರಿಗೆ ಏನಾಯ್ತು, ಸುಮ್ಮನೆ ಅವರು ಸ್ಪೀಚ್ಲೆಸ್. ಹೀಗೆ ಕಥೆಗಳನ್ನು ಹೇಳ್ತಿರ್ತಾನಂತೆ ಅವ್ರಿಗೆ ಏನಿಸ್ತು, ಹೀಗನಿಸಿ ಸುಮ್ಮನೆ ಸ್ಪೀಚ್ಲೆಸ್ ಆದರು. And I did not ask Mara for any elaboration or explanation. ಹೆಚ್ಚಿನ ಡಿಸ್ಕ್ರಿಪ್ಷನ್ ಅಂದರೆ ವಿವರಣೆ ಕೇಳಿಲ್ಲ, ಅಥವಾ ಎಲಾಬ್ರೇಷನ್ ಅಂದರೆ ವಿವರಣೆ, ಅದನ್ನೇನು ಕೇಳಿಲ್ಲ. ಬಿಕಾಸ್ ದಿಸ್ ವಾಸ್ ದ ಹೈಟ್ ಆಫ್ ಹೀಸ್ ಇನ್ವೆಂಟಿವ್ ಜೀನಿಯಸ್. ಅಂದರೆ ಇದು ಒಂದು ಆತನ ಪರಾಕಾಷ್ಠೆ. ಸುಳ್ಳು ಹೇಳೋದು ಏನೋ ಜೀನಿಯಸ್ ಇದೆಯಲ್ಲ, ಒಂದು ಏನು ಕ್ರಿಯೇಟಿವ್ ಐಡಿಯಾ ಇದೆಯಲ್ಲ, ಒಂದು ಸುಳ್ಳು ಹೇಳೋದು, ಕ್ರಿಯೇಟ್ ಮಾಡಿ ಸುಳ್ಳು ಹೇಳೋದಲ್ಲ, ಇದ್ರದ್ದು ಒಂದು ಹೈಟ್ ಅದು, ಅಂದರೆ ಒಂದು ಪರಾಕಾಷ್ಠೆ ತಲುಪಿದ, ಭಾರಿ ಹೈ ಲೆವೆಲಲ್ಲಿ ಸುಳ್ಳು ಹೇಳಿದ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ನೋ ವಾಂಡರ್ ದ್ಯಾಟ್ ದ ವೈಟ್ ಮ್ಯಾನ್ ಆಫ್ ಹುಲಿಹಿಂಡಲು ವಾಸ್ ಪ್ರಿಪೇರ್ಡ್ ಟು ಗಿವ್ ಅವೇ ಹೀಸ್ ಎಂಟೈರ್ ಎಸ್ಟೇಟ್ ಇನ್ ಎಕ್ಸ್ಚೇಂಜ್ ಫಾರ್ ದೀಸ್ ವಂಡರ್ ಪ್ಲಾಂಟ್ಸ್. ಇದು ಯಾವ ಕಥೆಗಿಂತ ಚಿಕ್ಕದಾಗಿದೆ ಅಂದರೆ, ಹುಲಿಹಿಂಡಲು ಎಸ್ಟೇಟ್ನಲ್ಲಿ ಇಂಗ್ಲೀಷ್ ಮೇಲೆ ಏನು ಮಾಡಿದ್ದೀವಿ, ಇವಾಗ ವಂಡರ್ ಪ್ಲಾಂಟ್ಸನ್ನು ಕೊಟ್ಟರೆ ನಾನು ನಿಮ್ಗೆ ಏನು ಮಾಡ್ತೀನಿ, ನಾನು ಇಡೀ ಎಸ್ಟೇಟನ್ನು ಬಿಟ್ಟುಕೊಡ್ತೀನಿ, 100 ಎಕರೆ ಎಸ್ಟೇಟನ್ನು ನನಗೆ ನಿನ್ನ ಹೆಸರಲ್ಲಿ ಬಿಟ್ಕೊಡ್ತೀನಿ ಅನ್ನೋದಕ್ಕಿಂತ ಇದೇನಾಗಿದೆ, ಕತೆ ಚಿಕ್ಕದಾಗಿದೆ. ಆ ಸುಳ್ಳಿಗಿಂತ ಈ ಸುಳ್ಳು ಚಿಕ್ಕದಾಗಿದೆ ಅಂತ ಹೇಳ್ತಿದ್ದಾರೆ. ನೌ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ ಐ ಸೋಲ್ಡ್ ದ್ಯಾಟ್ ಎಸ್ಟೇಟ್. Now it has been a long time since I sold that estate and Mara is also dead and gone. It is difficult to dismiss all of Mara's stories as bunk. Some little details remains to bother your conscience. The total disinterest that Mara showed in trying to argue with us or convince us for the matter to lie or tell the truth continues to bother us. Okay, ಈಗೇನಾಗಿದೆ, ಮರದ ಬಗ್ಗೆ ಹೇಳ್ತಿದ್ದಾರೆ, ಮರ ಏನಾಗಿದೆ, ಆ ಎಸ್ಟೇಟ್ ಏನಾಗಿದೆ ಅಂತ ಹೇಳ್ತಾರೆ. Now it has been a long time since I sold that estate. ಈಗೇನಾಗಿದೆ, ಮರ ಹೇಳ್ತಕ್ಕಂಥ ಇಂಗ್ಲೀಷ್ ಮ್ಯಾನ್ ಎಸ್ಟೇಟ್ ಇತ್ತಲ್ಲ, ಅದೇನಾಗಿದೆ, ಎಲ್ಲ ಈಗ ಬೇರೆಯವರಿಗೆ ಮಾರಿ ಆಗಿದೆ. ಬಹಳ ವರ್ಷಗಳಾಗಿದೆ. ಮರ ಆಲ್ಸೋ ಡೈಡ್ ಆ್ಯಂಡ್ ಗಾನ್. ಮರ ಕೂಡ ಏನಾಗಿದೆ, ಸತ್ತು ಹೋಗಿದ್ದಾನೆ, ಬಹಳ ವರ್ಷಗಳಾಗಿದೆ. ಆ್ಯಂಡ್ ಗಾನ್. ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಕಸ್ ಆಲ್ ದ ಮರಾ ಸ್ಟೋರೀಸ್ ಆ್ಯಸ್ ಬಂಕಮ್. ಆದರೆ ಮರ ಹೇಳಿದ ಎಲ್ಲ ಕಥೆಗಳನ್ನು ನಾವಿಲ್ಲಿ ಸರಾಸಗಟವಾಗಿ ತಳ್ಳಿ ಹಾಕಲಿಕ್ಕಾಗೋದಿಲ್ಲ. ಬುಟಾಟಿಕ್ ಕಥೆಗಳಂತ ಅವುಗಳನ್ನು ತಳ್ಳಿ ಹಾಕಲಿಕ್ಕಾಗೋದಿಲ್ಲ. ಅವುಗಳಲ್ಲಿ ಏನಾಗಿದ್ದು, ಕೆಲವೊಂದಿಷ್ಟು ಸತ್ಯಗಳಿದ್ದವು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಎಲ್ಲ ಸುಳ್ಳು ಕಥೆಗಳನ್ನ ಹೇಳ್ತಿದ್ದ, ಆದರೆ ಅವನು ಹೇಳ್ತಕ್ಕಂಥ ಒಂದಿಷ್ಟು
ಲೀವ್ಸ್ ಪ್ಲಾಂಟ್ಸ್ ಏನಿದ್ವಲ್ಲ ಅವುಗಳಿಗೆ ಕೆಲವೊಂದು ವಿಶೇಷವಾದ ಶಕ್ತಿಗಳಿತ್ತು, ಆದರೆ ಮರ ಹೇಳುವಷ್ಟು ಸುಳ್ಳಿನ ಶಕ್ತಿಗಳಿದ್ದಿಲ್ಲ. ಸಮ್ ಲಿಟಲ್ ಡಿಟೇಲ್ಸ್ ರಿಮೈನ್ಸ್ ಟು ಬಾದರ್ ಅಸ್ ಕನ್ಸೈನ್ಸ್. ಇಲ್ಲಿ ಒಂದಷ್ಟು ಸೂಕ್ಷ್ಮವಾದಷ್ಟು ಏನಿದ್ದು ಅಂದರೆ ಸಾಕ್ಷಿಗಳಿದ್ದು. ಕನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿ. ಕೆಲವೊಂದು ಡಿಟೇಲ್ಸ್ ಇದ್ದು ಅವೇನು ಮಾಡ್ತಿದ್ದ, ನಾವು ಒಪ್ಪಲಿಲ್ಲ ಅಂದರೆ ಅದು ವಿಷಯವನ್ನು ಒಪ್ಪಿಸ್ಲಿಕ್ಕೆ ಈ ಟ್ರೈ ಟು ಅಗ್ರಿ ದ್ಯಾಟ್ ಸಬ್ಜೆಕ್ಟ್, ಆ ವಿಷಯವನ್ನು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದ. ದಟ್ ಟೋಟಲ್ ಡಿಸ್ಇಂಟ್ರೆಸ್ಟ್ ದಟ್ ಮರ ಶೋಡ್ ಇನ್ ಟ್ರೈಂಗ್ ಟು ಆರ್ಗ್ಯೂ ವಿತ್ ಅಸ್ ಕನ್ವಿನ್ಸ್ ಅಸ್ ಫಾರ್ ದಟ್ ಮ್ಯಾಟರ್. ಆ ಮ್ಯಾಟರ್ನ ನಮಗೆ ಮುಟ್ಟಿಸ್ಲಿಕ್ಕೆ ಮತ್ತು ನಮಗೆ ಹೇಳಲಿಕ್ಕೆ, ಅದನ್ನು ಟ್ರೂ ಅಂತ ತೋರಿಸ್ಲಿಕ್ಕೆ ಆತ ಏನು ಮಾಡಿದ, ಕನ್ವಿನ್ಸ್ ಮಾಡಿದ ನಮ್ಮನ್ನು. ಫಾರ್ ದಟ್ ಮ್ಯಾಟರ್ ಟು ಲೈ ಆರ್ ಟೆಲ್ ದ ಟ್ರೂತ್ ಕಂಟಿನ್ಯೂಸ್ ಟು ಬಾದರ್ಸ್. ಅವನು ಒಂದಿಷ್ಟು ಸುಳ್ಳುಗಳು ಹೇಳ್ತಿದ್ದ, ಒಂದಿಷ್ಟು ಸತ್ಯವನ್ನು ಹೇಳ್ತಾನೆ ಅಂತ ಹೇಳ್ತಾ ನಮಗೇನು ಮಾಡ್ತಿದ್ದ, ಸುಮ್ಮನೆ ಕಥೆಗಳನ್ನು ಹೇಳಿ ಆಸೆ ಹುಟ್ಟಿಸಿ ತೊಂದರೆ ಕೊಡ್ತಿದ್ದ ಅಂತ ಹೇಳ್ತಾರೆ. Let's come to page number 22. After a long time, Mara's medicinal creeper was back in the news. This time I saw Appanna trying it to nearby tree. I asked him whether he knew its uses. Okay, after a long time, Mara's medicinal creeper was back in the news. ಬಹಳ ವರ್ಷಗಳ ನಂತರ ಮರ ಏನು ಒಂದು ಮೆಡಿಸಿನಲ್ ಕ್ರೀಪರ್ ಇತ್ತಲ್ಲ, ಒಂದು ಔಷಧಿ ಸಸ್ಯ ಬಳ್ಳಿ ಇತ್ತಲ್ಲ, ಆ ಬಳ್ಳಿ ಏನು ಮಾಡ್ತಿದ್ದ, ಒಂದು ಗಿಡಕ್ಕೆ ಕಟ್ತಿದ್ದ. ಅದು ಏನು ಮಾಡ್ತದೆ, ಮತ್ತೆ ಸುದ್ದಿಗೆ ಬಂತು. ದಿಸ್ ಟೈಮ್ ಐ ಸಾ ಅಪ್ಪಣ್ಣ ಟೈಯಿಂಗ್ ಇಟ್ ಟು ದ ನಿಯರ್ ಬೈ ಟ್ರೀ. ಈ ಸಾರಿ ಏನಾಯಿತು, ಅಪ್ಪಣ್ಣ ಒಬ್ಬ ವ್ಯಕ್ತಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದ, ಬಳ್ಳಿಯನ್ನು ತಗೊಂಡು ಪಕ್ಕದ ಗಿಡಕ್ಕೆ ಕಟ್ತಾ ಇದ್ದ. ಅದನ್ನು ನೀವು ನೋಡಿದರು. ಐ ಆಸ್ಕ್ಡ್ ಹಿಮ್ ವೆದರ್ ಹಿ ನ್ಯೂ ಇಟ್ ಯೂಸಸ್. ನಿಮ್ಗೇನಾದ್ರು ಗೊತ್ತಾ ಅಂತ ಅವ್ರು ಕೇಳಿದ್ರು, ನಿಮ್ಗೇನಾದ್ರು ಗೊತ್ತಾ, ವಾಟ್ ಆರ್ ದ ಯೂಸಸ್ ಆಫ್ ದ್ಯಾಟ್ ಮೆಡಿಸಿನಲ್ ಕ್ರೀಪರ್, ಅದರದ್ದು ನಿಮ್ಗೆ ಬಳಕೆ ಗೊತ್ತಾ, ಅದು ಹೇಗೆ ಬಳಸಬೇಕು ಅನ್ನೋದು ಗೊತ್ತಾ ಅಂತ ಕೇಳಿದರು. ಹಿ ಡಿಡ್ ನಾಟ್ ನ್ಯೂ. ಅವ್ರಿಗೆ ಗೊತ್ತಿರಲಿಲ್ಲ. ಯಾರಿಗೆ? ಅಪ್ಪಣ್ಣ ಅವ್ರಿಗೆ. ಐ ಬಿಲೀವ್ ಇಫ್ ಯು ಸ್ಕ್ವೀಸ್ ದ ಜ್ಯೂಸ್ ಆಫ್ ದೀಸ್ ಲೀವ್ಸ್ ಮಿಲ್ಕ್ ಬಿಕೇಮ್ಸ್ ಹಾರ್ಡ್, ಈ ಸೇಡ್. ನನಗೆ ಅಷ್ಟು ಗೊತ್ತಿಲ್ಲ, ಆದರೆ ಗೊತ್ತಿದ್ದು ಹೇಳಬೇಕಂದ್ರೆ ಈ ಎಲೆಗಳಿದೆಯಲ್ಲ, ಈ ಎಲೆಗಳನ್ನು ಹಿಂಡಿ ನೀರು ರಸ ತೆಗೆದ್ರೆ, ಇದನ್ನು ಕ್ರಷ್ ಮಾಡಿ ಆ ರಸ ತೆಗೆದ್ರೆ, ಲಿಕ್ವಿಡನ್ನು ತೆಗೆದ್ರೆ, ಆ ಜ್ಯೂಸನ್ನು, ಆ ರಸವಾದ ನೀನು ಹಾಲನ್ನು ಹಾಕಿದರೆ ಹಾಲೇನಾಗ್ತದೆ, ಬಿಕೇಮ್ ಹಾರ್ಡ್, ಹಾಲು ಗಟ್ಟಿ ಆಗ್ತದೆ, ರಬ್ಬರ್ ಥರ ಗಟ್ಟಿ ಆಗ್ತದೆ ಅಂತ ಹೇಳಿದ್ರು ಅವರು. ಆ್ಯಂಡ್ he said, I thought that probably the leaf of this creeper must be sour. When you squeeze something sour into the milk, it spoils and curdles. I thought this was being mistaken for hardening of milk. I asked Appanna, have you seen it happen? ಈಗ ಅವ್ರು ಏನಿದ್ದಾರೆ, ಅಪ್ಪಣ್ಣ ಆ ಎಲೆಗಳನ್ನು ಹಿಂಡಿದ್ರೆ ಏನಾಗ್ತದೆ, ಹಾಲು ಹಾಳಾಗ್ತದೆ, ಹಾಲು ಗಟ್ಟಿ ಆಗ್ತದೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಇವರು ವಿಚಾರ ಮಾಡಿದ್ರೆ ಪೂರ್ಣಚಂದ್ರ ಅವರು. ಐ ಥಾಟ್ ದ್ಯಾಟ್ ಪ್ರೊಬಬಲಿ ದ ಲೀವ್ಸ್ ಆಫ್ ದಿಸ್ ಕ್ರೀಪರ್ ಮಸ್ಟ್ ಬಿ ಸೋರ್. ಮೇ ಬಿ ಈ ಗಿಡದ ಎಲೆಗಳು ಹೇಗಿವೆ ಅಂದರೆ ಹುಳಿಯಾಗಿರಬೇಕು. ಆ ಹುಳಿಗೆ ಇದ್ದದ ಕಾರಣ ಏನಾಗ್ತದೆ, ವೆನ್ ಯು ಸ್ಕ್ವೀಸ್ ಸಮಥಿಂಗ್ ಸೋರ್ ಇನ್ ಟು ದ ಮಿಲ್ಕ್ ಇಟ್ ಸ್ಪಾಯ್ಲ್ಸ್ ಕರ್ಡಲ್ಸ್. ಏನಾದರೂ ಒಂದು ಹುಳಿ ಅಂಶವನ್ನು ನೀವು ಹಾಲಲ್ಲಿ ಹಿಂಡಿದ್ರೆ ಏನಾಗ್ತದೆ, ಹಾಲು ಹಾಳಾಗ್ತದೆ, ಜೊತೆಗೆ ಅದು ಮೊಸರು ಶೇಪಲ್ಲಿ ಬರ್ತದೆ. ನೀವು ಉಪ್ಪನ್ನು ಹಾಕ್ಬೋದು ಅಥವಾ ನಿಂಬೆಹಣ್ಣನ್ನು ಹಾಲಲ್ಲಿ ಹಾಕಿಬಿಟ್ರೆ ಏನಾಗ್ತದೆ, ಅದು ಹಾಲು ಒಡಿತದೆ ಅಂತ ಹೇಳ್ತಾರೆ ಮನೆ. ಅಂದರೆ ಇಟ್ ಸ್ಪಾಯ್ಲ್ಸ್, ಅದು ಹಾಳಾಗ್ತದೆ. ಶೇಪ್ ಹೇಗೆ ಬರ್ತದೆ, ಮೊಸರಿನ ಶೇಪ್ ಬರ್ತದೆ ಅಂತ ಹೇಳಿದ್ರೆ. ಐ ಥಾಟ್ ದಿಸ್ ವಾಸ್ ಬೀಯಿಂಗ್ ಮಿಸ್ಟೇಕನ್ ಫಾರ್ ಹಾರ್ಡನಿಂಗ್ ಆಫ್ ಮಿಲ್ಕ್. ಇದು ಏನಾಗಿದೆ, ಸುಮ್ಮನೆ ಒಂದು ಯಾರೋ ಒಬ್ಬರು ಮಾಡಿದ ಪ್ರಯೋಗ, ಇದು ಬೈ ಮಿಸ್ಟೇಕ್ ಆಗಿ ಹಾಲನ್ನು ಗಟ್ಟಿ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಏನೋ ಅಂತ ಅಂದ್ಕೊಳ್ತಾರೆ. ಐ ಆಸ್ಕ್ಡ್ ಅಪ್ಪಣ್ಣ, ಇವರು ಅಪ್ಪಣ್ಣ ಕೇಳ್ತಾರೆ, ಹ್ಯಾವ್ ಯು ಸೀನ್ ಇಟ್ ಹ್ಯಾಪನ್? ಹಾಗೇನಾದರೂ ಆಗೋದು ನೀವು ಗಮನಿಸಿ ನೋಡಿದ್ದೀರಾ, ನೀವೇನಾದ್ರು ಪ್ರಯೋಗ ಮಾಡಿದ್ದೀರಾ ಅಂತ ಅಪ್ಪಣ್ಣ ಕೇಳ್ತಾರೆ. ಅಪ್ಪಣ್ಣ ಕೇಳಿದಾಗ, that is what people say, what can I find for milk, where can I find milk for all such experiments, he replied. ನಾನು ನೋಡಿಲ್ಲ ಅದನ್ನು. this what people say. ನಾನು ಜನರು ಹೇಳೋದನ್ನು ಕೇಳಿದ್ದೀನಿ, ನನಗೆ ಹಾಲೆಲ್ಲ ಸಿಗಬೇಕು ಈ ಥರ ಪ್ರಯೋಗಗಳು ಮಾಡಲಿಕ್ಕೆ ಅಂತ ಹೇಳ್ತಾರೆ. Is there any basis for the stories that are spread about these plants and herbs? I wondered whether I should squeeze the leaves into milk and see what happens, instead of
criticizing others for not knowing, I thought it would be better to check it out on my own. ಇಲ್ಲಿಯವ್ರು ಏನು ಮಾಡ್ತಾರೆ, ಅವೇ ಒಂದು ಚೆಕ್ ಮಾಡಲಿಕ್ಕೆ ಹೋಗ್ತಾರೆ. ಈಸ್ ದರ್ ಎನಿ ಬೇಸಿಸ್ ಫಾರ್ ದ ಸ್ಟೋರೀಸ್ ದಟ್ ಆರ್ ಸ್ಪ್ರೆಡ್ ಅಬೌಟ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್? ಈ ಔಷಧಿ ಸಸ್ಯಗಳ ಬಗ್ಗೆ ಇದ್ದಂತಹ ಒಂದು ಏನು ಕಥೆಗಳಿವೆಯಲ್ಲ, ಇವೇನಾಗ್ತವೆ, ಸ್ಪ್ರೆಡ್ ಅಬೌಟ್ ದೀಸ್ ಪ್ಲಾಂಟ್ಸ್, ಅವೆಲ್ಲ ಎಲ್ಲ ಕಡೆ ಏನಾಗ್ತವೆ, ಹರಡ್ತಾ ಹೋಗ್ತವೆ. ಯಾರೂ ಗೊತ್ತಿರೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಈ ಕಥೆಗಳು ಹರಡ್ತಾ ಹೋಗ್ತವೆ. ಅದರಲ್ಲಿ ಕೆಲವು ಸುಳ್ಳು ಇರ್ತವೆ, ಕೆಲವು ಸತ್ಯ ಇರ್ತವೆ. ಐ ವಂಡರ್ಡ್ ವೆದರ್ ಐ ಶುಡ್ ಸ್ಕ್ವೀಸ್ ದ ಲೀವ್ಸ್ ಇನ್ ಟು ಮಿಲ್ಕ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್ ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ಅದರ್ಸ್ ಫಾರ್ ನಾಟ್ ನೋಯಿಂಗ್. ನಾನೇನು ಮಾಡಿದೆ, ಈ ಸಾರಿ ಈ ಬಳ್ಳಿ ಎಲೆಗಳನ್ನು ತಗೊಂಡು ಹೋಗಿ ಹಾಲಲ್ಲಿ ಹಿಡಲಿಕ್ಕೆ ನಾನು ಪ್ರಯತ್ನಪಟ್ಟು ನೋಡಬೇಕು. ಆ ಔಷಧಿ ಸಸ್ಯಗಳ ಬಗ್ಗೆ ಗೊತ್ತಿಲ್ಲ ಅಂತ ಇನ್ನೊಬ್ಬರು ಬೈಯೋದಕ್ಕಿಂತ ಐ ಮಸ್ಟ್ ಟ್ರೈ, ನಾನು ಈ ಪ್ರಯೋಗನ ಟ್ರೈ ಮಾಡಿ ನೋಡ್ಬೇಕಂತ ಅವ್ರು ಏನು ಮಾಡಿದ್ರು, ಟ್ರೈ ಮಾಡಲಿಕ್ಕೆ ಹೋದರು. ಐ ಥಾಟ್ ಇಟ್ ವುಡ್ ಬಿ ಬೆಟರ್ ಟು ಚೆಕ್ ಇಟ್ ಔಟ್ ಆನ್ ಮೈ ಓನ್. ನಾನೇ ಚೆಕ್ ಮಾಡಬೇಕಂತ ಹೋದರು. ಐ ಪ್ಲಕ್ ಸಮ್ ಲೀವ್ಸ್ ಫ್ರಮ್ ದ ಕ್ರೀಪರ್ ಆ್ಯಂಡ್ ಟುಕ್ ದೆಮ್ ಟು ಮೈ ಫ್ರೆಂಡ್ ಚಂದ್ರು, who is a plant pathologist. I told him what I had heard about this plant. We decided to conduct the experiment and brought a liter of milk. The other scientist friends laughed at us. They said that we were wasting a liter of good milk, listening to all kinds of cock and bull stories. Once we had decided to play the fools, we couldn't care less about others laughing at us. So we put the milk and leaves into a mixture and switched it on. After they were thoroughly mixed, we poured out into a vessel. We watched for some time to see whether it would become curdled or remain as it was. Nothing happened for a couple of minutes. Just I decided that we had indeed wasted a liter of milk. I touched it again. It has become firm and rubbery. When we inverted the vessel, that whole thing fell out like a molded cast. Okay, let's come to the meaning. I plucked some leaves from the creeper and took them to friend Chandru, who is a plant pathologist. Pathologist ಅಂದರೆ ರೋಗಶಾಸ್ತ್ರಜ್ಞ. ಮರಗಳಿಗೆ ರೋಗ ಬರ್ತಾವಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡೋದು, ಸಸ್ಯಗಳ ರೋಗಶಾಸ್ತ್ರಜ್ಞ. ಪ್ಲಾಂಟ್ ಪ್ಯಾಥಾಲಜಿಸ್ಟ್. ಇವರು ಏನು ಮಾಡ್ತಾರೆ, ಒಂದಿಷ್ಟು ಎಲೆಗಳನ್ನು ಕಿತ್ತುಕೊಂಡ್ರು ಆ ಬಳ್ಳಿಯಿಂದ. ಈ ಪ್ಲಕ್ಡ್ ಸಮ್ ಲೀವ್ಸ್ ಫ್ರಮ್ ದ್ಯಾಟ್ ಮೆಡಿಸಿನಲ್ ಕ್ರೀಪರ್ ಆ್ಯಂಡ್ ಗಿವ್ ಟು ದ ಚಂದ್ರು ಯಾರಂದ್ರೆ ಇಲ್ಲಿ ಪ್ಲಾಂಟ್ ಪ್ಯಾಥಾಲಜಿಸ್ಟ್ ಅವರು. ಐ ಟೋಲ್ಡ್ ಹಿಮ್ ವಾಟ್ ಐ ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಪ್ಲಾಂಟ್. ಅವರು ಈ ಬಳ್ಳಿಗಳ ಬಗ್ಗೆ ಇದ್ದಂಥ ಕಥೆಗಳನ್ನು ಅವ್ರಿಗೆ ಹೇಳಿದರು. ಹೇಳಿ ವಿ ಡಿಸೈಡ್ ಟು ಕಂಡಕ್ಟ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಬ್ರಾಡ್ ಅ ಲಿಟರ್ ಆಫ್ ಮಿಲ್ಕ್. ನಾವೇನು ಮಾಡಬೇಕು, ಒಂದು ಪ್ರಯೋಗ ಮಾಡಲು ಅದಕ್ಕೋಸ್ಕರ 1 ಲೀಟರ್ ಹಾಲನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿದ್ರು. The other scientist friends laughed at us. They said that we were wasting a liter of good milk, listening to all kinds of cock and bull stories. ನೀವೇನು ಮಾಡ್ತಿದ್ರಿ, ಅವ್ರ ಸೈಂಟಿಸ್ಟ್ ಫ್ರೆಂಡ್ಸ್ ಎಲ್ಲ ಬೈದಿರೋರಿಗೆ, ಇವರು ವೇಸ್ಟಿಂಗ್ ಅ ಲೀಟರ್ ಆಫ್ ಗುಡ್ ಮಿಲ್ಕ್, 1 ಲೀಟರ್ ಹಾಲನ್ನು ಹಾಳು ಮಾಡ್ತಿದ್ರಿ. ಸುಮ್ಮನೆ ಕಾಗಕ್ಕನ ಗುಬ್ಬಕ್ಕನ ಕತೆ ಕೇಳ್ಕೊಂಡು, ಕಾಗೆ ಗುಬ್ಬೆ ಕತೆ ಕೇಳ್ಕೊಂಡು, ಯಾರೋ ಹೇಳಿದ ಕತೆ ಕೇಳ್ಕೊಂಡು, ಆ ಸುಳ್ಳು ಕತೆಗಳನ್ನು ನಂಬಿ ನೀವು 1 ಲೀಟರ್ ಹಾಳು ಮಾಡ್ತೀರಿ ಅಂತ ಅವ್ರು ನಗಲಿಕ್ಕೆ ಶುರು ಮಾಡಿದ್ರು ನಮ್ಮ ಕಡೆ ಅಂತ ಹೇಳ್ತಿದ್ರೆ. ಒನ್ಸ್ ವಿ ಹ್ಯಾಡ್ ಡಿಸೈಡೆಡ್ ಟು ಪ್ಲೇ ದ ಫೋಲ್ಸ್ ಅಂದರೆ ತಮಾಷೆಗೆ ಒಂದು ಸುಮ್ಮನೆ ಒಂದು ಸಿಲಿಯಾಗಿ ತಮಾಷೆಗೆ ಹೋದ್ರೆ ನಾವು ಪ್ರಯೋಗ ಮಾಡೇ ಬರೋದಿಲ್ಲ, ಹಾಗೆ ಹೋಗಲಿ ಅಂತ ಹೇಳೋರು ಏನು ಮಾಡಿದ್ರೆ ಡಿಸೈಡ್ ಮಾಡಿದ್ರು. ವಿ ಕುಡಂಟ್ ಕೇರ್ ಲೆಸ್ ಅಬೌಟ್ ಅದರ್ಸ್ ಲಾಫಿಂಗ್ ಆಟ್ ಅಸ್, ಸೊ ವಿ ಪುಟ್ ದ ಮಿಲ್ಕ್ ಆ್ಯಂಡ್ ಲೀವ್ಸ್ ಇನ್ ಟು ಎ ಮಿಕ್ಸರ್ ಆ್ಯಂಡ್ ಸ್ವಿಚ್ ಇಟ್ ಆನ್. ಅವರು ಯಾರಾದರೂ ಏನು ಅಂದ್ಕೊಳ್ಳಿ, ನಾವೇನು ಮಾಡೋದು ಈ ಪ್ರಯೋಗವನ್ನು ಮಾಡೋದಂತ ಏನು ಮಾಡಿದ್ರು, ಆ ಕೆಲವು ಎಲೆಗಳನ್ನು ಮತ್ತು 1 ಲೀಟರ್ ಹಾಲನ್ನು ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ಅವ್ರು ಏನು ಮಾಡಿದ್ರು, ಮಿಕ್ಸರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರು. ಸೊ ವಿ ಪುಟ್ after they were thoroughly mixed, we poured out into a vessel. ಎಲ್ಲ ಮಿಕ್ಸ್ ಆದಮೇಲೆ ಹಾಲನ್ನು ಒಂದು ಪಾತ್ರೆಗೆ ಹಾಕಿದರು. We watched for some time to see whether it would become curdled or remain as it was.
ಕೆಲವು ನಿಮಿಷಗಳ ನಂತರ ಅದನ್ನು ಪಾತ್ರೆಗೆ ಹಾಕಿದಾಗ ನೋಡಿದ್ರು ಅದೇನಾಗಿತ್ತು, ಒಡೆದು ಮೊಸರು ಥರ ಆಗಿತ್ತು. ಅದು ನೋಡಲಿಕ್ಕೆ ಕೆಟ್ಟು ಹೋದ ಥರ ಆಗಿತ್ತು. ರಿಮೈನಿಂಗ್ ಆ್ಯಸಿಡ್ ವಾಸ್, ಅದು ಮಿಕ್ಸರ್ ಮಾಡಿದ ಹೇಗಿತ್ತು ಹಾಗೆ ಇತ್ತು, ಇನ್ನೂ ಜಲ್ಲಿ ಆಗಿ. ನಥಿಂಗ್ ಹ್ಯಾಪನ್ ಫಾರ್ ಕಪಲ್ ಆಫ್ ಮಿನಿಟ್ಸ್, ಒಂದು 2 ನಿಮಿಷ, ಕಪಲ್ ಆಫ್ ಮಿನಿಟ್ಸ್ ಅಂದರೆ 2 minutes, ಒಂದು 2 ನಿಮಿಷ ನೋಡಿದ್ರು ಅದು ಯಾವುದೇ ಬದಲಾವಣೆ ಆಗಿರಲಿಲ್ಲ. ಜಸ್ಟ್ ಐ ಡಿಸೈಡೆಡ್ that we had indeed wasted a liter of milk, I touched it again. ಆವಾಗ ಪೂರ್ಣಚಂದ್ರ ದೇಸಾಯಿಗೆ ಅನಿಸ್ಲಿಕ್ಕೆ ಶುರು ಮಾಡಿತು, ಮೇ ಬಿ ವಿ ವೇಸ್ಟ್ ಲೀಟರ್ ಆಫ್ ಗುಡ್ ಮಿಲ್ಕ್. ನಾವೊಂದು ಅವ್ರು ಹೇಳೋ ಪ್ರಕಾರ, ಸೈಂಟಿಸ್ಟ್ ನಮ್ಮ ಕಡೆ ನಾನು ಕೇಳಿದ್ದಿಲ್ಲ, ಅವರು ಹೇಳಿದ ಹಾಗೆ ನಾವು ಏನು ಮಾಡ್ತೀವಿ, 1 ಲೀಟ್ರ್ ಹಾಲನ್ನು ವೇಸ್ಟ್ ಮಾಡಿದ್ದೀವಿ ಅಂತ ಅನ್ಕೊಂಡು. ಇಟ್ ಹ್ಯಾಡ್ ಬಿಕೇಮ್ ಫೋರ್ಮ್ ಆ್ಯಂಡ್ ರಬ್ಬರಿ. ಸ್ವಲ್ಪ ಸಮಯದ ನಂತರ ಅದು ಹೇಗಾಯಿತು ಅಂದರೆ ಫೋರ್ಮ್, ರಬ್ಬರಿ, ಸ್ವಲ್ಪ ದೃಢವಾಗಿ ಗಟ್ಟಿ ಆಗ್ತಾ ಬಂತದು, ರಬ್ಬರ್ ಥರ ಶೇಪ್ ಬರಲಿಕ್ಕೆ ಅದು ಶುರು ಮಾಡ್ತದೆ ಟಚ್ ಮಾಡಿದಾಗ. ವೆನ್ ವಿ ಇನ್ವರ್ಟೆಡ್ ದ ವೆಸಲ್ ದ ಹೋಲ್ ಥಿಂಗ್ ಫೆಲ್ ಔಟ್ ಲೈಕ್ ದ ಮೋಲ್ಡೆಡ್ ಕಾಸ್ಟ್. ಆ ವೆಸಲ್ನ ಅಲ್ಲಾಡಿಸಿ ಅವರು ಏನು ಮಾಡಿದ್ರು, ಕೆಳಗಡೆ ಮಾಡಿದಾಗ ಒಳಗಿನ ಹಾಲು ಇತ್ತಲ್ಲ ಅದೇನಾಗಿತ್ತು, ಫುಲ್ ಗಟ್ಟಿಯಾಗಿ ಒಂದು ಮೋಲ್ಡೆಡ್ ಕಾಸ್ಟ್ ಅಂದರೆ ಎರಕ ಹೊಯ್ದಂತಹ ಒಂದು ವಸ್ತುವಿನ ಹಾಗೆ ಹೊರಗಡೆ ಬಂದುಬಿಟ್ಟು ಅದನ್ನು ಟಚ್ ಮಾಡಿದಾಗ ಏನಾಗಿತ್ತು, ರಬ್ಬರ್ ಥರ ಆಗಿತ್ತು. ಇಲ್ಲಿ ಪಾತ್ರೆ ಒಳಗಿನ ಹಾಲು ಏನಾಗಿದೆ, ಗಟ್ಟಿಯಾದ ರಬ್ಬರ್ ಥರ ಆಗಿದೆ. ಪಾತ್ರೆ ಯಾವ ಆಕಾರದಲ್ಲಿದೆಯೋ ಅದೇ ಆಕಾರದಲ್ಲಿ ಹೊರಗಡೆ ಬಂದು ಬಿದ್ದಿತ್ತು. ಅದು ನೋಡಿ ಗಾಬರಿ ಆಗಿತ್ತು, ಅವರಿಗೆ ಸರ್ಪ್ರೈಸ್ ಆಗಿತ್ತು. ಓಕೆ, ಇಲ್ಲಿವರೆಗೆ ನಾವೇನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಟುಮಾರೋ ವಿಲ್ ಡಿಸ್ಕಸ್ ವಿತ್ 23 ಪ್ಯಾನ್ ಫಸ್ಟ್ ಪೇಜ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.